ನಮಸ್ಕಾರ ಇಂಜಿನಿಯರ್ಸ್. ಲಾಸ್ಟ್ ವಿಡಿಯೋನಲ್ಲಿ ನಾನು 3D ಮಾಡೆಲ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದೆ. ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಪ್ಲಗಿನ್ಸ್ ಬಗ್ಗೆನೂ ಕೂಡ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಪ್ಲಗಿನ್ಸ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನ ರಿಯಲ್ ಟೈಮಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ಮೊದಲು ನನ್ನ ಹತ್ರ ಪ್ಲಗಿನ್ಸ್ ಇತ್ತು, ಆದರೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಅದನ್ನ ಡಿಲೀಟ್ ಮಾಡಿದ್ದೀನಿ. ನೋಡಿ, ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ವ್ಯೂಗೆ ಹೋಗ್ಬಿಟ್ಟು ಟೂಲ್ ಬಾರ್ಗೆ ಹೋದ್ರೆ ಇಲ್ಲಿ ನಾವು ಪ್ಲಗಿನ್ಸ್ ಅನ್ನ ನೋಡಬಹುದು. ಇಲ್ಲಿ ಸಾಫ್ಟ್ವೇರ್ ಅಲ್ಲಿ ಏನು ಪ್ಲಗಿನ್ಸ್ ಇದೆ ಅಷ್ಟು ಮಾತ್ರ ತೋರಿಸ್ತಾ ಇದೆ, ಎಕ್ಸ್ಟ್ರಾ ಪ್ಲಗಿನ್ಸ್ ನ ತೋರಿಸ್ತಾ ಇಲ್ಲ. ನಿಮಗೆ ಇದು ಆಲ್ರೆಡಿ ಗೊತ್ತಿರಬೇಕು. ನಮ್ಮ ಹತ್ರ ಪ್ಲಗಿನ್ಸ್ ಇದ್ರೆ ವರ್ಕ್ ತುಂಬಾ ಈಸಿ ಆಗುತ್ತೆ ಮಾಡೋದಕ್ಕೆ, ಅಂದ್ರೆ ಸ್ಪೀಡ್ ಆಗಿ ಮಾಡಬಹುದು, ಮತ್ತೆ ಕೆಲವು ವರ್ಕ್ ಗಳನ್ನ ಅಕ್ಯುರೇಟ್ ಆಗಿ ಕೂಡ ಮಾಡಬಹುದು. ಈಗ ಈ ಪ್ಲಗಿನ್ಸ್ ಅನ್ನ ಹೇಗೆ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅನ್ನ ಓಪನ್ ಮಾಡಿದ್ರೆ ನೀವು ಇಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ನೋಡಿ, drive.google.com/file ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪ್ಲಗಿನ್ದು ಒಂದು ಫೈಲ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಆಲ್ರೆಡಿ ಡೌನ್ಲೋಡ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇದು ಡೌನ್ಲೋಡ್ ಮಾಡಿರ್ತಕ್ಕಂಥ ಫೋಲ್ಡರ್ ಆಗಿರುತ್ತೆ. ಇದನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಿಲ್ಲಿ. ಎಕ್ಸ್ಟ್ರಾಕ್ಟ್ ಅನ್ನ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ಬಂದಿರತಕ್ಕಂಥದ್ದೆಲ್ಲ ಪ್ಲಗಿನ್ಸ್ಗಳಾಗಿರುತ್ತೆ. ಇವಾಗ ನೋಡಿ, ಇದನ್ನ ಹೇಗೆ ಗೂಗಲ್ ಸ್ಕೆಚಪ್ಗೆ ಇನ್ಸ್ಟಾಲ್ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ನಿಮ್ಗೆ ಇನ್ನೊಂದ್ಸರಿ ಸ್ಕೆಚಪ್ ಅನ್ನು ಓಪನ್ ಮಾಡಿ ತೋರಿಸ್ತಾ ಇದೀನಿ. ನೋಡಿ, ವ್ಯೂ ಟೂಲ್ ಬಾರ್ಸ್, ಇಲ್ಲಿ ಯಾವುದೇ ಪ್ಲಗಿನ್ಸ್ಗಳು ಕೂಡ ಇಲ್ಲ, ಅಂದ್ರೆ ಯಾವುದೇ ಎಕ್ಸ್ಟ್ರಾ ಪ್ಲಗಿನ್ಸ್ ಇಲ್ಲಿ ಇಲ್ಲ. ಇವಾಗ ಇನ್ಸ್ಟಾಲ್ ಮಾಡ್ತೀನಿ. ನೋಡಿ, ನೀವೇನ್ ಮಾಡಬೇಕು, ಈ ಪ್ಲಗಿನ್ಸ್ ನ ಓಪನ್ ಮಾಡಿ ಇಲ್ಲಿರ್ತಕ್ಕಂಥ ಫೈಲ್ಗಳೆಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. Ctrl+A ಪ್ರೆಸ್ ಮಾಡಿದ್ರೆ ಎಲ್ಲಾ ಫೈಲ್ಗಳು ಕೂಡ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡ ನಂತರ ನೋಡಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಲೋಕಲ್ ಡಿಸ್ಕ್ ಸಿಗೆ ಹೋಗ್ಬೇಕು, ಇಲ್ಲಿ ಯೂಸರ್ಸ್ಗೆ ಹೋಗ್ಬೇಕು, ಇಲ್ಲಿ ಹೋಮ್ಗೆ ಹೋಗ್ಬೇಕು, ರೋಮಿಂಗ್, ಸ್ಕೆಚಪ್, ಇಲ್ಲೂ ಕೂಡ ಸ್ಕೆಚಪ್ ಅನ್ನು ಓಪನ್ ಮಾಡಬೇಕು. ಇಲ್ಲಿ ನಿಮಗೆ ಪ್ಲಗಿನ್ಸ್ ಅಂತ ಆಪ್ಷನ್ ಇದೆ. ನೀವು ಇದನ್ನು ಓಪನ್ ಮಾಡಿದ್ರೆ ನೋಡಿ, ಇಷ್ಟು ಮಾತ್ರ ನಿಮಗೆ ಪ್ಲಗಿನ್ಸ್ ಇರ್ತಕ್ಕಂಥದ್ದು. ಇಲ್ಲಿ ನೀವು ರೈಟ್ ಕ್ಲಿಕ್ ಅನ್ನ ಮಾಡಿ ಪೇಸ್ಟ್ ಅನ್ನ ಕೊಡಬೇಕಾಗುತ್ತೆ. ಈ ತರ ಆಪ್ಷನ್ ಬಂದ್ರೆ ರೀಪ್ಲೇಸ್ ದ ಫೈಲ್ ಇನ್ ದಿ ಡೆಸ್ಟಿನೇಷನ್ ಅನ್ನೋದನ್ನ ಕ್ಲಿಕ್ ಮಾಡಿ. ಇವಾಗ ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಪ್ಲಗಿನ್ಸ್ಗಳು ನಮಗೆ ಇನ್ಸ್ಟಾಲ್ ಆಗಿದೆ. ಇವಾಗ ಅದನ್ನ ಚೆಕ್ ಮಾಡಿ ನೋಡೋಣ. ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇದನ್ನ ಸ್ಕೆಚಪ್ನು ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ಕೆಚಪ್ ಅನ್ನ ಇವಾಗ ಕ್ಲೋಸ್ ಮಾಡಿದ್ದೀನಿ, ಮತ್ತೆ ಸ್ಕೆಚಪ್ ಅನ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಕೆಚಪ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ ನಾನು ಇವಾಗ. ನೀವು ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ. ಯಾಕಂದ್ರೆ ಎಲ್ಲ ಪ್ಲಗಿನ್ಸ್ಗಳು ಕೂಡ ಇನ್ಸ್ಟಾಲ್ ಆಗಿದೆ, ಅದಕ್ಕೋಸ್ಕರ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇದನ್ನ ಜಸ್ಟ್ ಕ್ಲೋಸ್ ಮಾಡಿ. ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು, ಈ ರೀತಿನೂ ಕೂಡ ಬರುತ್ತೆ. ಇದನ್ನ ನೀವು ಜಸ್ಟ್ ಕ್ಲೋಸ್ ಮಾಡ್ತಾ ಹೋಗಿ. ಈ ರೀತಿ ಕ್ಲೋಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ನೀವು ವ್ಯೂಗೆ ಹೋಗ್ಬಿಟ್ಟು ಟೂಲ್ ಬಾರ್ಗೆ ಹೋದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಎಕ್ಸ್ಟ್ರಾ ಎಷ್ಟು ಪ್ಲಗಿನ್ಸ್ಗಳು ನಮಗೆ ಆ್ಯಡ್ ಆಗಿದೆ ಅಂತ. ಇದನ್ನೆಲ್ಲ ನೀವು ಜಸ್ಟ್ ಅನ್ಚೆಕ್ ಮಾಡ್ಕೊಳ್ತಾ ಬಂದರೆ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಇಂಜಿನಿಯರ್ಸ್, ನಾನು ಎಲ್ಲ ಪ್ಲಗಿನ್ಸ್ನು ಕೂಡ ಅನ್ಸೆಲೆಕ್ಟ್ ಮಾಡಿದೆ, ಹಾಗಾಗಿ ಎಲ್ಲ ಪ್ಲಗಿನ್ಸ್ಗಳು ಕೂಡ ಇಲ್ಲಿ ಕಾಣ್ತಾ ಇಲ್ಲ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಯಾವ್ಯಾವ ಪ್ಲಗಿನ್ಸ್ ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 1001 ಬಿಟ್ ಟೂಲ್ಸ್ ಅಂತ ಇದೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಯಾವ್ಯಾವ ಪ್ಲಗಿನ್ ಅನ್ನ ನಾನು ಯೂಸ್ ಮಾಡಿದ್ದೀನಿ ಮಾಡೆಲ್ ಅನ್ನ ಮಾಡೋಕೆ, ಆ ಪ್ಲಗಿನ್ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಹೋಗ್ತೀನಿ. ಅವುಗಳನ್ನ ನೀವು ಇಲ್ಲಿ ಪ್ಲೇಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೋಡಿ, BZ ಟೂಲ್ ಬಾರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗೆ ಸೆಲೆಕ್ಟ್ ಮಾಡಿಕೊಂಡು ನೀವು ಇದನ್ನ ಇಲ್ಲಿ ಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಟಾಪ್ ಅಲ್ಲಿ ಪ್ರೆಸ್ ಮಾಡಿಕೊಂಡು ಜಸ್ಟ್ ಮೇಲೆ ಮೂವ್ ಮಾಡಿದ್ರೆ ಅದು ಅಲ್ಲಿ ಪ್ಲೇಸ್ ಆಗುತ್ತೆ. ನೀವು ಪ್ಲೇಸ್ ಮಾಡಿ ಆದ್ಮೇಲೆ ಅದನ್ನ ಡೌನ್ ಕೂಡ ಮಾಡ್ಬೋದು, ಹಾಗೆಯೇ ಅಪ್ ಕೂಡ ಮಾಡ್ಬೋದು. ನೀವು ಈ ಪ್ಲೇಸ್ಗೆ ಮೌಸ್ ಅನ್ನ ಮೂವ್ ಮಾಡಿದ್ರೆ ಅದು ಆಪ್ಷನ್ ತೋರಿಸುತ್ತೆ. ನೋಡಿ, ಎಷ್ಟು ಹೊರಗಡೆನೂ ಕೂಡ ತಗೊಂಡು ಬರ್ಬೋದು, ಮತ್ತೆ ಮೇಲೂ ಕೂಡ ಮೂವ್ ಮಾಡ್ಕೋಬಹುದು. ಫುಲ್ ಟಾಪ್ಗೆ ಬೇಕು ಅಂದ್ರೆ ಟಾಪ್ಗೂ ತಗೊಂಡು ಹೋಗ್ಬೋದು, ಬಾಟಮ್ಗೆ ಬೇಕು ಅಂದ್ರೆ ಬಾಟಮ್ ಅಲ್ಲಿ ಕೂಡ ಪ್ಲೇಸ್ ಮಾಡ್ಕೋಬಹುದು. ನೋಡಿ, ಈ ತರ ಮೌಸ್ ಅನ್ನ ಈ ಪ್ಲೇಸ್ಗೆ ಮೂವ್ ಮಾಡಿದ್ರೆ ಮೂವ್ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ನೀವು ಎಲ್ಲಿಗೆ ಬೇಕಾದ್ರೂ ಕೂಡ ಅದನ್ನ ಮೂವ್ ಮಾಡ್ಕೋಬಹುದು. ನೋಡಿ, ಕಾರ್ನರ್ಗೆ ಇದು ಆಲ್ರೆಡಿ ಪ್ಲೇಸ್ ಆಗಿದೆ.
ನೋಡಿ, ಇದನ್ನು ಕೂಡ ನೀವು ಲೆಫ್ಟ್ ರೈಟ್ ಮೂವ್ ಮಾಡ್ಬೋದು. ಡೌನ್ ಸೈಡ್ ತಗೋಬೇಕಂದ್ರೆ ಡೌನ್ ಸೈಡ್ ಕೂಡ ತರಬಹುದು. ಈ ರೀತಿ ಇಂಜಿನಿಯರ್ಸ್ ನೀವು ಪ್ಲಗಿನ್ಸ್ನ ಇನ್ಸ್ಟಾಲ್ ಮಾಡಿ ಪ್ಲೇಸನ್ನು ಮಾಡ್ಕೋಬಹುದು. ನಿಮಗೆ ಆವಾಗಲೇ ಹೇಳಿದಾಗೆ ಮಾಡೆಲನ್ನು ಮಾಡುವಾಗ ನಾನು ಯಾವ್ಯಾವ ಪ್ಲಗಿನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಆವಾಗ ನೀವು ಆ ಪ್ಲಗಿನ್ಸ್ನ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ ಇಂಜಿನಿಯರ್ಸ್. ಮತ್ತೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ, ಸಜಾನ್ ಟಾಕ್ಸ್ ಅಂತ. ನೀವು ಸಜಾನ್ ಟಾಕ್ಸ್ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ನನ್ನ ಚಾನಲ್ ಸಿಗುತ್ತೆ, ಅಥವಾ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಇಲ್ಲೂ ಕೂಡ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಇಲ್ಲಿ ವಿಡಿಯೋಗಳನ್ನ ನೋಡಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ ಇಂಜಿನಿಯರ್ಸ್. ಇವತ್ತಿನ ವಿಡಿಯೋದಲ್ಲಿ ಪ್ಲಗಿನ್ಸ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ 3D ಮಾಡೆಲ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡೋಣ. ಅದೇ ರೀತಿ ಇಂಜಿನಿಯರ್ಸ್ ಕಾರ್ಮಿಕರನ್ನ ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.